ಇದುವರೆಗೂ ನಾವು ಬಾಯಿಂಟಿಕ್ ಫೋರ್ಸ್ ಬಗ್ಗೆ ಮತ್ತು ಡೆನ್ಸಿಟಿ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ವಿಡಿಯೋದಲ್ಲಿ ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ಟು ಹೆಲ್ಪ್ ಅಸ್ ಕಂಬೈನ್ ದ ಐಡಿಯಾ ಆಫ್ ಬಾಯನ್ಸಿ ಮತ್ತು ಡೆನ್ಸಿಟಿ ಮತ್ತು ಬಾಯನ್ಸಿನ ನಾವು ಒಂದಾಗಿ ನೋಡ್ತೀವಿ. ಸರಿನಾ? ಅಂಡರ್ಸ್ಟ್ಯಾಂಡ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಬಾಯಿಂಟಿಕ್ ಫೋರ್ಸ್ ಆ್ಯಂಡ್ ಡೆನ್ಸಿಟಿ ಇಸ್ ದ ಮೇನ್ ಏಮ್ ಆಫ್ ದಿಸ್ ಎಕ್ಸ್ಪೆರಿಮೆಂಟ್. ಪ್ರೊಸೀಜರ್ ಏನಪ್ಪ ಅಂತ ಹೇಳಿದ್ರೆ, ಈ 30 ಗ್ರಾಮ್ ತೂಕದ ವಸ್ತುನ ಅನ್ಸಾಲ್ಟೆಡ್ ಅಂತ ಹೇಳಿದ್ರೆ ಉಪ್ಪಿಲ್ದಿರೋ ಅಂಥ ನೀರು ಮತ್ತು ಸಾಲ್ಟೆಡ್ ನೀರಲ್ಲಿ ಅದನ್ನು ಬಿಸಾಕ್ತೀವಿ. ಆಯಿತಾ? ಏನಾಗುತ್ತೆ ಇವೆರಡರಲ್ಲೂ ಏನಾಗುತ್ತೆ ಈ ವಸ್ತುಗೆ ಅಂಥೇಳಿ ನೀವು ಅಬ್ಸರ್ವ್ ಮಾಡಬೇಕು. ಸರಿನಾ? ಈ ವಿಡಿಯೋ ನೋಡಿ. ನೋಡಿದ್ರಾ ಏನಾಯಿತು? ವಾಟ್ ಈಸ್ ದ ಅಬ್ಸರ್ವೇಷನ್? ಇಲ್ಲಿ ಹೇಳ್ತೀನಿ ನೋಡಿ. ಇದು ನಿಮ್ಮ ಅನ್ಸಾಲ್ಟೆಡ್, ಇದು ನಿಮ್ಮ ಸಾಲ್ಟೆಡ್. ಅನ್ಸಾಲ್ಟೆಡಲ್ಲಿ 200ರಿಂದ 210, 20, ಆಲ್ಮೋಸ್ಟ್ 30 ಅಪ್ರಾಕ್ಸಿಮೇಟ್ಲಿ 30 ಮಿಲಿಲೀಟರ್ ಅಷ್ಟು ನೀರನ್ನ ಡಿಸ್ಪ್ಲೇಸ್ ಮಾಡಿದೆ. ಇಲ್ಲೂ ಕೂಡ ತೇಲ್ತಾ ಇದೆ, ಆದರೆ ಡಿಸ್ಪ್ಲೇಸ್ಡ್ ವಾಟರ್ ಎಷ್ಟಿದೆ? 200, 210, 220. ಇಲ್ಲಿ ಆಲ್ಮೋಸ್ಟ್ 20 ಮಿಲಿಲೀಟರ್ ಇಲ್ಲ ಅಂತ ಹೇಳಿದ್ರೆ ಸೆಂಟಿಮೀಟರ್ ಕ್ಯೂಬ್ ಅಷ್ಟು ನೀರು ಡಿಸ್ಪ್ಲೇಸ್ ಆಗ್ತದೆ ಎರಡನೇ ಕೇಸಲ್ಲಿ, ಅಲ್ವಾ? ದ ವಾಟರ್ ಡಿಸ್ಪ್ಲೇಸ್ ಬೈ ದ ಆಬ್ಜೆಕ್ಟ್ ಇನ್ ಅನ್ಸಾಲ್ಟೆಡ್ ವಾಟರ್ ಇಸ್ 30 ಮಿಲಿಲೀಟರ್ ಅಪ್ರಾಕ್ಸಿಮೇಟ್ಲಿ. ಇಲ್ಲಿ 20 ಮಿಲಿಲೀಟರ್. ಹೌದಾ ಅಲ್ವಾ? ಆ್ಯಂಡ್ ಪ್ರತಿಯೊಂದು ಮಿಲಿಲೀಟರು ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಕ್ಯೂಬ್. ಯೂನಿಟ್ ಕನ್ವರ್ಷನ್ ನಾನು ಹೇಳ್ಕೊಡ್ತಾನೆ ಇರ್ತೀನಿ, ನೀವು ಅಬ್ಸರ್ವ್ ಮಾಡಿ ಕಲಿಯೋದು ನಿಮ್ಮ ಕೆಲಸ. ಹೇಳ್ಕೊಡೋದು ನಮ್ಮ ಕೆಲಸ ಅಲ್ವಾ? ನಾನಾಗಿರ್ಬೋದು, ಮತ್ತೊಬ್ಬರು ಟೀಚರ್ ಆಗಿರ್ಬೋದು, ಹೇಳ್ಕೊಡ್ತೀವಿ. ಕಲಿಯೋದು ಕೊನೆಯದಾಗಿ ಹುಡುಗರ ನೀವೇ ಕಲಿಬೇಕು. ನೀವು ಎಷ್ಟೇ ಕೇಳ್ಕೊಂಡ್ರೂ ಕೊನೆಯದಾಗಿ ನೀವೇ ಯೋಚನೆ ಮಾಡಬೇಕು. ಸರಿನಾ? ಇವಾಗ ನೀವು ಕನ್ಕ್ಲೂಷನಲ್ಲಿ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ, ಅದು ನೀವೇ ಕನ್ಕ್ಲೂಡ್ ಮಾಡಿ, ಫಿಲ್ ಮಾಡಿ. ಪಾಸ್ ಮಾಡಿ. ಏನೋ ಮೋರ್ ದ ಡೆನ್ಸಿಟಿ ಆಫ್ ದ ಫ್ಲೂಯಿಡ್, ಮೋರ್ ವುಡ್ ಬಿ ದ ಬಾಯಿಂಟಿಕ್ ಫೋರ್ಸ್, ಅಲ್ವಾ? ಸರಿನಾ? ಅದಕ್ಕೇ ಇಲ್ಲಿ ಬೇಗ ಇದು ಅಂದರೆ ಇದು ಕಮ್ಮಿ ನೀರಲ್ಲಿ, ಕಮ್ಮಿ ಸಾಲ್ಟೆಡ್ ವಾಟರಲ್ಲಿ ತೇಲ್ತಾ ಇದೆ, ಇಲ್ಲಿ ಹೆಚ್ಚು ಸಾಲ್ಟೆಡ್ ವಾಟರಲ್ಲಿ ತೇಲ್ತಾ ಇದೆ. ನೀವು ಮತ್ತೊಂದು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಮುಳುಗಿರೋ ಭಾಗ ನೋಡಿ, ಇಲ್ಲಿ ಮುಳುಗಿರೋ ಭಾಗ ನೋಡಿ, ಇದರಲ್ಲಿ ಕಮ್ಮಿ ಇದೆ, ಇದರಲ್ಲಿ ಹೆಚ್ಚಿದೆ. ಅದೇ ವೇ ರೌಂಡ್ ಆ್ಯಕ್ಚುಲಿ. ಇದರಲ್ಲಿ ಮೋರ್ ಸಮ್ಮರ್ಷನ್ ಇದೆ, ಮತ್ತು ಇಲ್ಲಿ ತೇಲ್ತಿರೋ ಭಾಗ ನೋಡಿ ಇಷ್ಟಿದೆ. ಅದೇ ಭಾಗ ಇಲ್ಲಿ ನೋಡಿ, ಇಲ್ಲಿ ದೊಡ್ಡದಾಗಿದೆ ನಿಜ, ಬಟ್ ಸ್ವಲ್ಪ ಮೇಲಿದೆ. ಇದು ಈ ಫೋಟೋ ಸ್ವಲ್ಪ ಝೂಮ್ಡ್ ಇನ್ ಆಗಿದೆ, ಸ್ವಲ್ಪ ಕಮ್ಮಿ ಝೂಮ್ಡ್ ಇನ್ ಇದೆ, ಬಟ್ ನೀವು ಕಂಪೇರ್ ಮಾಡ್ಬೋದು. ಸೊ ದಿಸ್ ಈಸ್ ಮೋರ್ ಸಮ್ಮರ್ಷನ್, ಇಲ್ಲಿ ಲೆಸ್ ಸಮ್ಮರ್ಷನ್ ಕಂಪ್ಯಾರಿಟಿವ್ಲಿ, ಅಲ್ವಾ? ಇವೆರಡು ಕಂಪೇರ್ ಮಾಡ್ತು ಅಂತ ಹೇಳಿದ್ರೆ ಇಲ್ಲಿ ಕಮ್ಮಿ ಮುಳುಗಿದೆ, ಸ್ವಲ್ಪನೇ ಬಟ್ ಕಮ್ಮಿ ಮುಳುಗಿದೆ. ಹೌದಾ ಅಲ್ವಾ? ಸರಿ ತಾನೆ? ಸೊ ಇದರಿಂದ ಏನು ಹೇಳ್ಬೋದು ನೀವು? ಡೆನ್ಸಿಟಿ ಹೆಚ್ಚಾದಷ್ಟು ಬಾಯಿಂಟಿಕ್ ಫೋರ್ಸ್ ಹೆಚ್ಚಾಗುತ್ತೆ. ಆಯಿತಾ ಹುಡುಗರ? ಸೊ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಇಲ್ಲಿ ಆ್ಯಕ್ಚುಲಿ ನೀವು ವೆಬ್ ಸರ್ಚ್ ಮಾಡಬೇಕು. ಹೋಮ್ವರ್ಕ್ ನಿಮ್ಮದು ಏನಂತ ಹೇಳಿದ್ರೆ, ವೆಬ್ ಸರ್ಚ್ ಅಬೌಟ್ ಡೆಡ್ ಸಿ. ಸರಿನಾ? ಇದ್ರ ಬಗ್ಗೆ ನೀವು ವೆಬ್ ಸರ್ಚ್ ಮಾಡಿ, ನಿಮಗೆ ಅರ್ಥ ಆಗುತ್ತೆ ಏನು ಅಂತ ಹೇಳಿ. ಆಯಿತಾ ಹುಡುಗರು? ಅದೇ ನಿಮ್ಮ ಹೋಮ್ವರ್ಕ್. ಪಾಸ್ ಮಾಡ್ಕೊಂಡು ಬರ್ಕೊಳ್ರ. ರನ್ನಿಂಗ್ ನೋಡ್ತಾರ ಬರ್ಕೊಳ್ಳಿ ಇದನ್ನು. ಹಿಂಗೊಂದು ಚಿತ್ರ ಎಲ್ಲ ಬಿಡಿಸ್ಕೊಂಡು. ಸೊ
200 ಸೆಂಟಿಮೀಟರ್ ಕ್ಯೂಬಲ್ಲಿದೆ. ಹಾಗೆಲ್ಲ ಚಿತ್ರ ಸಣ್ಣ ಸಣ್ಣದಾಗಿ ಬಿಡಿಸ್ಕೊಂಡು ಮಾಡ್ಬೋದು ನೀವೇ, ಏನು ತೊಂದರೆ ಇಲ್ಲ. ನೋಡಿದಾಗ ನಿಮ್ಮ ತಲೆ ವಾಪಸ್ ಬರುತ್ತೆ, ಚಿತ್ರ ನೋಡಿದಾಗ ನಿಮಗೆ ಚೆನ್ನಾಗೇ ಜ್ಞಾಪಕ ಬರುತ್ತೆ ಎಲ್ಲ ವಿಷಯಗಳು.